ನಮ್ಮ IT ಅವ್ರಿಗೆ ಇದು ಬಹಳ ಹೆಲ್ಪ್ ಆಗುತ್ತೆ. ಬಿಕಾಸ್ ನೀವು ಜಾಸ್ತಿ ಬರ್ತೀರಿ. ಬೆನ್ನು ನೋವು, ಕತ್ತು ನೋವು, ಕೈ ಎತ್ತುವಾಗ ನೋವಾಗುತ್ತೆ. ನಾವು ದಿವಸ ಪೂರ್ತಿ ಕೂತ್ಕೊಂಡೇ ಕೆಲಸ ಮಾಡ್ತೀವಿ. ಪೋಸ್ಚರ್ ಇಂದ ಅಂತ ನೀವು ಅನ್ಕೊಂಡಿರ್ತೀರಾ, ಸಣ್ಣ ಪುಟ್ಟ ಪೇನ್ ಕಿಲ್ಲರ್ಸ್ ಜೊತೆ ಮ್ಯಾನೇಜ್ ಮಾಡ್ತಾ ಇರ್ತೀರಾ. ಈ ತರ ಪ್ರಾಬ್ಲಮ್ ಇದ್ದಾಗ ಡಾಕ್ಟರ್ ಹತ್ರ ಬಂದು ಯಾವ್ಯಾವ ಒಂದು ಕಾಯಿಲೆ ಬಗ್ಗೆ ನಾವು ಟೆಸ್ಟ್ ಮಾಡಿಸ್ಕೋಬೇಕು? ಸಿ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಅದರಲ್ಲಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಹೇಗಿರುತ್ತೆ ಅಂದರೆ ನಮ್ಮ ಕುತ್ತಿಗೆ ಪ್ರಾಬ್ಲಮ್ಸ್ ಇರಬಹುದು, ಇದಕ್ಕೆ ಅಂದರೆ ಸರ್ವೈಕಲ್ ಸ್ಪೈನ್ ಇಶ್ಯೂಸ್ ಇರಬಹುದು, ಶೋಲ್ಡರ್ ಇಶ್ಯೂಸ್ ಇರಬಹುದು, ಅಥವಾ ಡಯಟ್ರಿ ಡಿಫಿಷಿಯನ್ಸೀಸ್ ಇರಬಹುದು, ವರ್ಕ್ ಸ್ಟ್ರೆಸ್ ಇರಬಹುದು, ಅಥವಾ ಲಂಬಾರ್ ಸ್ಪೈನ್ ಲೋವರ್ ಬ್ಯಾಕ್ ಇಶ್ಯೂಸ್ ಕೂಡ ಇರಬಹುದು. ಸೊ ನಾವು ಎಕ್ಸಾಮಿನೇಷನ್ ಮಾಡಿದಾಗ ಯಾವ ಪರ್ಟಿಕ್ಯುಲರ್ ಕಾರಣದಿಂದ ಇದು ಬಂದಿರೋ ಸಾಧ್ಯತೆ ಇದೆ ಅಂತ ನಾವು ಡಿಟರ್ಮಿನ್ ಮಾಡ್ಕೋಬಹುದು. ಇನ್ಫ್ಯಾಕ್ಟ್ ಕೆಲವೊಮ್ಮೆ ಈ ರಿಫ್ರಾಕ್ಟಿವ್ ಎರರ್ಸ್ ನಲ್ಲಿ ವ್ಯತ್ಯಾಸ ಆದಾಗ, ಪವರ್ ವ್ಯತ್ಯಾಸ ಆದಾಗ ನಾವು ಅಕೊಮಡೇಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕರೆಕ್ಟಾಗಿ ಓದೋದಕ್ಕೆ ನೆಕ್ನ ಆಟೋಮೆಟಿಕ್ ಆಗಿ ಸ್ವಲ್ಪ ಕ್ರಿಕೆಟ್ ಆಗಿ ಇಟ್ಕೊಂಡಿರ್ಬೋದು ನಮಗೆ ಗೊತ್ತಿಲ್ಲದೆ. ಸೊ ಅದು ಕೂಡ ಕಾಂಟ್ರಿಬ್ಯೂಟ್ ಆಗುತ್ತೆ. ಸೊ ಯಾವ ಕಾರಣದಿಂದ ಬಂದಿದೆ ಅಂತ ನಾವು ಕ್ಲಿನಿಕಲಿ ಎಕ್ಸಾಮಿನ್ ಮಾಡಿ ರೂಟ್ ಕಾಸ್ ಕಂಡು ಹಿಡಿದ್ರೆ ಅದನ್ನ ಅಡ್ರೆಸ್ ಮಾಡೋದು ಈಸಿ ಆಗುತ್ತೆ. ಎಲ್ಲರೂ ಕೂಡ ಈಗ ಮೊಬೈಲ್ ಹೀಗೆ ನೋಡಿ ನೋಡಿ ಕೂಡ ಕತ್ತು ನೋವು ಬರುತ್ತೆ. ಸೊ ಇದನ್ನೆಲ್ಲ ನಾವು ಸಿಂಪಲ್ ಆದ ಎಕ್ಸರ್ಸೈಸ್ ಇಂದ, ಲೈಫ್ ಸ್ಟೈಲ್ ಚೇಂಜ್ ಮಾಡೋದ್ರಿಂದಾನೇ ಸರಿ ಮಾಡ್ಕೋಬಹುದಾ? ನಿಮ್ಮ ಪಾಸ್ಚರ್, ಪರ್ಟಿಕ್ಯುಲರ್ಲಿ ನೀವು ತುಂಬಾ ಹೊತ್ತು ಕುಳಿತು ಕೆಲಸ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಅಪರ್ ಬ್ಯಾಕ್ ಮತ್ತೆ ಮಿಡ್ ಬ್ಯಾಕ್ ಮಸಲ್ಸಿನ ಸ್ಟ್ರೆಚಸ್, ಟೋನಿಂಗ್ ಇದನ್ನೆಲ್ಲ ಮಾಡಿಕೊಂಡ್ರೆ ದಟ್ ಈಸ್ ಮೋರ್ ದೆನ್ ಇನಫ್. ಇನ್ಫ್ಯಾಕ್ಟ್ ಎಕ್ಸರ್ಸೈಸ್ ಮಾಡು, ಸ್ಟ್ರೆಚ್ ಮಾಡು ಅಂದ್ರೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ನೀವು ನಿಮಗಾಗಿ ಅಟ್ಲೀಸ್ಟ್ ಒಂದು 1/2 hour 45 minutes ಹೇಗಾದರೂ ಟೈಮ್ ಮಾಡ್ಕೊಳ್ಳೇಬೇಕು. ಆದರೆ ಜೊತೆಗೆ ನೀವು ಅಪ್ರೋಪ್ರಿಯೇಟ್ ಎರ್ಗೊನಾಮಿಕ್ ಸಪೋರ್ಟ್ ಇರುವಂಥ ಚೇರ್ಸ್ ಯೂಸ್ ಮಾಡೋದಾಗಲಿ, ಅಥವಾ ನಿಮ್ಮ ವರ್ಕ್ ಸ್ಟೇಷನ್, ಸೊ ದಟ್ ಯು ಡೋಂಟ್ ಲುಕ್ ಡೌನ್ ಆರ್ ಲುಕ್ ಅಪ್ ಟು ಯುವರ್ ಸ್ಕ್ರೀನ್. ಸೊ ಆ ಥರ ಐ ಲೆವೆಲ್ನಲ್ಲಿ ಇರೋ ವರ್ಕ್ ಸ್ಟೇಷನ್ ಯೂಸ್ ಮಾಡ್ಕೊಳ್ಳೋದು, ಮತ್ತು ಎಲ್ಬೋ ಸಪೋರ್ಟ್ ಇಟ್ಕೊಂಡು ಕೂತ್ಕೊಳ್ಳೋದು ಒಳ್ಳೆಯದು. ಬಿಕಾಸ್ ನಮ್ಮ ಎಲ್ಬೋ ಸಪೋರ್ಟ್ ಇಲ್ಲದೆ ಇದ್ದಾಗ ಶೋಲ್ಡರ್ಸ್ ಡ್ರೂಪ್ ಆಗುತ್ತೆ, ಆ್ಯಂಡ್ ದಟ್ ಪುಟ್ ಸ್ಟ್ರೇನ್ ಆನ್ ಯುವರ್ ನೆಕ್ ಮಸಲ್ಸ್, ಟ್ರಪೀಸಿಯಸ್ ಆಗ್ಬಹುದು, ನೆಕ್ ಸ್ಟ್ರ್ಯಾಪ್ ಮಸಲ್ಸ್ ಆಗ್ಬಹುದು. ಇದ್ರ ಮೇಲೆಲ್ಲ ಲೋಡ್ ಬಿದ್ದು ಅದೆಲ್ಲ ನಮ್ಮ ಎಂಡ್ ಆಫ್ ದ ಡೇ ಪೇನ್ ಅಥವಾ ಯು ಆರ್ ಆಲ್ ವರ್ಕಿಂಗ್ ಇನ್ ಸ್ಟ್ರೆಸ್ಫುಲ್ ಸಿಚುವೇಶನ್, ದಟ್ ಇಟ್ ಸೆಲ್ಫ್ ಕಾಸಸ್ ಲಾಟ್ ಆಫ್ ಮಸಲ್ ಪೇನ್ ಆ್ಯಂಡ್ ಏಕ್ಸ್. ಅದ್ರ ಜೊತೆ ಇದು ಸಮಥಿಂಗ್ ದಟ್ ಯು ಕ್ಯಾನ್ ಮ್ಯಾನೇಜ್ ಈಸಿಲಿ. ಸೊ ಹಾಗಾಗಿ ಜಸ್ಟ್ ಮೇಕ್ ಶ್ಯೂರ್ ಯುವರ್ ವರ್ಕ್ ಸ್ಟೇಷನ್ ಇಸ್ ಅಪ್ರೋಪ್ರಿಯೇಟ್. ನಿಮ್ಮ ಚಿಕ್ಕ ಪುಟ್ಟ ರಿಫ್ರಾಕ್ಟಿವ್ ಎರರ್ಸ್ ಇದ್ರೆ ಚೆಕ್ ಮಾಡಿಸ್ಕೊತಾ ಇರಿ. ಎವ್ರಿ 1/2 hour 45 minutes ಸ್ವಲ್ಪ ಎದ್ದು ನಿಮ್ಮ ಪೊಸಿಷನ್ ಚೇಂಜ್ ಮಾಡ್ಕೊಳ್ಳೋದಾಗ್ಲಿ, ಸ್ಟ್ರೆಚಸ್ ಯೂಸ್ ಮಾಡೋದಾಗ್ಲಿ, ಇದನ್ನೆಲ್ಲ ಮಾಡ್ತಾ ಇರಿ. ವರ್ಕ್ ಫ್ರಮ್ ಹೋಮ್ ಇದೆ ಅನ್ಬಿಟ್ಟು ಹಾಸಿಗೆ ಮೇಲೆ ಕೂತ್ಕೊಳ್ಳೋದು, ಮಲ್ಕೊಂಡು ಕೆಲಸ ಮಾಡೋದು, ಇದೆಲ್ಲ ನಿಮ್ಗೆ ಚಿಕ್ಕ ವಿಚಾರ ಅಂತ ಅನ್ಸುತ್ತೆ, ಬಟ್ ಲಾಂಗ್ ಟರ್ಮ್ ಅದು ಬಹಳನೇ ತೊಂದರೆ ಮಾಡುತ್ತೆ. ಸೊ ಆಫೀಸಲ್ಲಿ ಹೆಂಗಿದ್ರೆ ಹಂಗೆ ಮನೆಯಲ್ಲೂ ಕೂಡ ನಿಮ್ಮ ಚೇರ್ನ, ಟೇಬಲ್ನ, ನಿಮ್ಮ ಎಲ್ಬೋ ಸಪೋರ್ಟ್ ಇರೋದು, ಇದನ್ನೆಲ್ಲ ನೋಡ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ಕೊಳ್ಳಿ. ಡಯಾಬಿಟಿಕ್ ಪೇಷಂಟ್ಸ್ ಬಹಳ ಬರ್ತಾರೆ, ಭುಜದ ನೋವು ಅಂತ. ಇದಕ್ಕೇನು ಕಾಮನೆಸ್ಟ್ ಕಾಸ್? ಸೊ ಭುಜದ ನೋವಿಗೆ ಕಾರಣ ನಮ್ಮ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇರಬಹುದು, ಅಥವಾ ಫ್ರೋಸನ್ ಶೋಲ್ಡರ್ ಇರಬಹುದು, ಅಥವಾ ರೊಟೇಟರ್ ಕಫ್ ಇಶ್ಯೂಸ್ ಇರಬಹುದು. ರೊಟೇಟರ್ ಕಫ್ ಇಶ್ಯೂಸ್, ಇನ್ಫ್ಯಾಕ್ಟ್ ಆಫ್ ಆಲ್ ಆಫ್ ದೀಸ್, ರೊಟೇಟರ್ ಕಫ್ ಇಶ್ಯೂಸ್ ಮೋರ್ ಕಾಮನ್ ಆಗಿ ಕಾಣಿಸ್ಕೊಳುತ್ತೆ. ಸಿ ಮೆನಿ ಪೇಷಂಟ್ಸ್ ನಮ್ಮ ಕ್ಲಿನಿಕ್ಕಿಗೆ ಬರ್ತಾರೆ, ಸರ್ ಕೈ ಎತ್ತಕ್ಕಾಗ್ತಾ ಇಲ್ಲ, ತಲೆ ಬಾಚ್ಕೊಳ್ಳೋಕ್ಕಾಗ್ತಾ ಇಲ್ಲ, ಇದೆಲ್ಲದರಲ್ಲೂ ಡೇ ಟು ಡೇ ಆ್ಯಕ್ಟಿವಿಟೀಸ್ನಲ್ಲಿ ನನಗೆ ಸ್ವಲ್ಪ ಬಟ್ಟೆ ಹಾಕೊಳ್ಳೋದಿರಬಹುದು, ತಲೆ ಬಾಚ್ಕೊಳ್ಳೋದು, ಕೂದಲು ಒರೆಸ್ಕೊಳ್ಳೋದು, ಇದೆಲ್ಲ ಕಷ್ಟ ಆಗ್ತಿದೆ ಅಂತ ಬರ್ತಾರೆ. ಆಫನ್ ಇಟ್ ಈಸ್ ಮಿಸ್ಡಯಾಗ್ನೋಸ್ಡ್ ಆಸ್ ಫ್ರೋಸನ್ ಶೋಲ್ಡರ್. ನಮ್ಮ ರಿಸ್ಟ್ರಿಕ್ಟೆಡ್ ಮೂವ್ಮೆಂಟ್ ಆಗಿದ ತಕ್ಷಣ ಅದು ಫ್ರೋಸನ್ ಶೋಲ್ಡರ್ ಆಗಬೇಕು ಅನ್ನೋ ಒಂದು ಕಲ್ಪನೆ. ಅದು ರೊಟೇಟರ್ ಕಫ್ ಇಶ್ಯೂಸ್ ಇರಬಹುದು, ವಿಚ್ ಇಸ್ ಲಿಟಲ್ ಮೋರ್ ಸ್ಟ್ರೇಟ್ ಫಾರ್ವರ್ಡ್, ಆ್ಯಂಡ್ ಅದರ ಟ್ರೀಟ್ಮೆಂಟ್ ಬದಲಾಗುತ್ತೆ. ಇನ್ಫ್ಯಾಕ್ಟ್ ಫ್ರೋಸನ್ ಶೋಲ್ಡರಿನ ಟ್ರೀಟ್ಮೆಂಟ್ ಇಸ್ ಮೋರ್ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ಈಸಿಲಿ ಟ್ರೀಟಬಲ್ ದ್ಯಾನ್ ರೊಟೇಟರ್ ಕಫ್ ಇಶ್ಯೂಸ್. ಆ್ಯಂಡ್ ಅನ್ಟ್ರೀಟೆಡ್ ರೊಟೇಟರ್ ಕಫ್ ಇಶ್ಯೂಸ್ ಬೇರೆ ಬೇರೆ ತೊಂದರೆಗಳಿಗೆ ಬ್ಲೀಡ್ ಮಾಡಬಹುದು. ಎಕ್ಸಾಕ್ಟ್ ಕಾಸ್ ಏನಿದೆ, ಭುಜದ ನೋವಿಗೆ ಕಾರಣ ಏನಿದೆ ಅನ್ನೋದನ್ನು ಒಂದು ನಿಮ್ಮ ಲೋಕಲಿ ಅವೈಲೇಬಲ್ ಶೋಲ್ಡರ್ ಸರ್ಜನ್ ಹತ್ರ ಹೋಗಿ ತೋರಿಸ್ಕೊಂಡು ಅದರ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಐ ಥಿಂಕ್ ಯು ಕ್ಯಾನ್ ಹ್ಯಾವ್ ಪೇನ್ ಫ್ರೀ ಟೈಮ್. ಓಕೆ. ಸೊ ಬೇಸಿಕಲಿ ಡಾಕ್ಟರ್ ಏನ್ ಹೇಳೋದಂದ್ರೆ, ಯಾವುದೇ ಒಂದು ನೋವಿದ್ರು ಕೂಡ ಸ್ವಲ್ಪ ದಿವಸ ನೀವು ನೋಡಿ ಹೇಗೋ ಒಂದು ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಆಗುತ್ತಾ ಅಂತ. ಆಮೇಲೆ ಆ ನೋವು ನಿಮಗೆ ಕಮ್ಮಿ ಆಗಿಲ್ಲ ಅಂದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಸುಮ್ನೆ ಆ ನೋವು ಜೊತೆನೆ ನೀವು ಜೀವನ ಇಡೀ ಸಫರ್ ಮಾಡ್ಕೊಂಡು ಹಾಗೆ ಕಳಿಯೋದಿಕ್ ಹೋಗ್ಬೇಡಿ.